ಯವ್ವ ಇಲ್ಲೇ ನಿಂತಿಲ್ಲು ಗಡ್ಗಮ್ದಂಗೆ ಎತ್ತಾಗೋದ್ಲು ಸದ್ಯ ಎತ್ತಾಗನ ಹಾಳಾಗೋಗ್ಲಿ. ಒಳ್ಳೆ ಭಯ ಹುಡ್ಸೋಳಂಗೆ ಆಡ್ತಾಳೆ ಅಳದೋಳು. ಕೂತ್ಕೊಂಡು ನೆಮ್ಮದಿಯಾಗಿ 2 ರೊಟ್ಟಿನಾರ ಬಾಯಿಗೆ ಹಾಕೋತೀನಿ. ಗೇಣಿ ಯಾರು ಇಲ್ಲೇ ಕೂತೋಳಲ್ಲ ಯಪ್ಪ ದೇವ್ ಕೂತಂಗೆ ಅಳದೋಳು. ಏನೇ ಏನು ಹಂಗೆ ಕರಿತಿದ್ದಿ? ಯಾರನ್ನ ಕರೆದಿದ್ದು ನೀನು? ನಿನ್ನೆ ಕಣತ್ತೆ. ಯಾಕೆ ಹಿಂಗಂತ ನಿನಗೆ ಇದಕ್ಕೆ ಮುಂಚೆಲಿ ಯಾರು ಕರೆದೇ ಇರಲಿಲ್ವೇ? ಏನು ಹೊಸ್ದಾಗಿ ಕರೆದವ್ರಂಗೆ ಆಡ್ತಿದ್ದಿ? ಇದಕ್ಕೆ ಮುಂಚೆಲ್ಲ ಹಿಂಗೆ ಕರಿತಾ ಇದ್ದಿದ್ದು ಸತೀಶ್ ಅವ್ರ ಅವ್ವ ಮಂಗಳಮ್ಮ. ಇವಳು ಯಾಕಲ್ಲ ಹಿಂಗೆ ಕರಿತಾವಳೆ? ಇದು ಏನು ನಡೀತಾ ಅದೋ ಈ ಮನೆಯಾಗೆ? ನನ್ನ ಕೈಕಾಲು ನಡುತ್ತದೆ. ರೀ ರೀ ಲೋಕಿಸೋರ ಇಲ್ಲ ಮಂಜ, ಯಾರಿದ್ದೀರೋ ಮನೆಯಾಗೆ? ಬರ್ರೋ ಇಲ್ಲಿ. ಇದ್ಯಾಕತ್ತೆ ಎಷ್ಟೊಂಥರ ಎದ್ರುಕೋತಿದ್ದೀರಿ? ಮನೆಯಾಗೆ ಯಾರೂ ಇಲ್ಲ, ಎದ್ರುಕೋಬೇಡಿ. ಮಾವಯ್ಯ ತ್ವಾಟದಲ್ಲಿ ಗಿಡಗಳು ಒಣಗೋಗವೆ, ನೀರು ಹಾಕ್ಬಿಟ್ಟು ಬನ್ನಿ ಅಂತ ಕಳ್ಸೀವ್ನಿ. ಇನ್ನು ನಿಮ್ಮ ಮಗನ್ನ ಹೆಂಗಿರು ನೀವು? ನನ್ನ ಮಗನ ಸ್ಕೂಲಿಗೆ ಬಿಡೋಕ್ಕಿಲ್ಲ ಅಂದ್ರಲ್ಲ, ಅದಕ್ಕೆ ಅವನ ಮಗನ ಅವ್ನು ಸ್ಕೂಲಿಗೆ ಬಿಡ್ಬೇಕಲ್ವೇ? ಅವನು ಕಳ್ಸೀವ್ನಿ. ನನ್ನ ಮಗ ಈ ಸ್ಕೂಲ್ಗೆ ಹೋಗೋದು ಬೇಡ ಅಂದಿರ ಇವತ್ತುವೇ ಅವನು ಸ್ಕೂಲಿಗೆ ಕಳ್ಸೀವ್ನಿ. ಇನ್ಯಾರು ಬರ್ತಾರತ್ತೆ ಇಲ್ಲಿ? ನಾನು ನೀವು ಇಬ್ಬರೇ ಕಣತ್ತೆ ಅಲ್ವಾ ಗೇಣಿ? ಅಯ್ಯೋ ಯವ್ವ ಮನೆಯಾಗ ಯಾರು ಇಲ್ಲ, ಹಾಳಾದ್ರು ಒಬ್ಬನೇ. ನನ್ಗೆ ಹೇಳಿದ್ರೆ ಹಚ್ಕೊಂಡೋಗೋರಲ್ಲೋ. ಈ ನನ್ನ ಗಂಡ ಗಿಡಕ್ಕೆ ನೀರಾಗದ, ಇಲ್ಲಿ ನನ್ನ ಬುಡಕ್ಕೆ ನೀರು ಬೀಳ್ತದೆ. ಯಾವ ತೋಟಕ್ಕೆ ಕಳಿಸ್ತೆ ಅನಿತಾ? ಅತ್ತೆ ತ್ವಾಟ ಎಲ್ಲದೇಳಿ? ಅದೇ ನಮ್ಮ ಮನೆ ಇದ್ದಿದ್ದ, ನೀವು ಯಾರಿಗೂ ಗೊತ್ತಿಲ್ಲದಂಗೆ ತೋಟ ಮಾಡಿಸಿದ್ರಲ್ಲ, ಆ ತೋಟಕ್ಕೆ ಕಳ್ಸೀವ್ನಿ. ತೋಟ ನಾನು ಮಾಡಿಸಿದ್ನೆ. ಏನು ಹೇಳ್ತಿದ್ಯಾ ಅನಿತಾ ನೀನು? ಹೊಸಿ ಸರಿಯಾಗಿ ಹೇಳವ್ವ. ನಾನು ಯಾವ ನಿಮ್ಮ ಮನೆ ತಕ್ಕ ಬಂದಿದ್ನೆ? ನಾನು ಯಾವ ತೋಟ ಮಾಡಿಸಿದ್ದೀನಿ? ಇದೇನತ್ತೆ ಏನೋ ಗೊತ್ತಿಲ್ಲದಂಗೆ ಮಾತಾಡ್ತಿದ್ದೀರಿ? ಮಂಗಳಮ್ಮ, ಸೀನಪ್ಪ ಇವ್ರ ಮನೆ ಇದ್ದಿದ್ದು ತೋಟ ಇರೋ ಜಾಗದಲ್ಲಿ ಅಲ್ವೇ? ನೀವೇ ಅಲ್ವೇ ಮಳೆ ಬಂದು ಬಿದ್ದೋಯ್ತು ಅಂತ ಹೇಳಿ ಆ ತೋಟನ ಮಲಲಲ್ಲ ಮನೇನ ಬೀಳಿಸಿ ತೋಟದಂಗೆ ಅಚ್ಚುಕಟ್ಟು ಮಾಡಿಬಿಟ್ಟು ಮಾವಿನ ಕಣ್ಣಿಗೆ ಮಣ್ಬೂದಿ ಎರ್ತಿದವರು. ಈಗ ಅದು ತೋಟವೇ ಅಲ್ವೇ? ಆ ತೋಟದಲ್ಲಿ ಗಿಡ ಹಾಕಿದ್ದೀರಿ, ಅದಕ್ಕೆ ಅಲ್ಲಿಗೆ ನೀರು ಹಾಕ್ಸಕ್ಕೆ ಕಳ್ಸೀವ್ನಿ. ಸರಿ ಕಣತ್ತೆ, ಬರ್ರಿ ಕುತ್ಕೊಳ್ರಿ. ಏನೋ ನಾಷ್ಟ ಮಾಡಬೇಕು. ಎಂಥದ್ದು ರೊಟ್ಟಿ ಹಾಕೊಂಡಿದ್ದೀರೇ? ಮಾಡಬೇಕು ಅಂತ ತಟ್ಟೆಲಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಆದತ್ತೇನತ್ತೆ? ಬಾ ಕುತ್ಕೋ, ಕಷ್ಟ ಸುಖ ಮಾತಾಡ್ಕೊಂಡು ನೀನು ತಿನ್ನುವಂತೆ ನಾನು ಮಾತಾಡ್ತೀನಿ. ಬಾ ಕುತ್ಕೊಳತ್ತೆ. ಏಯ್ ಅನಿತಾ, ದಿಟ್ಟವಾಗ್ಲೂ ಹೇಳೆ, ಯಾರು ನೀನು? ಏನು ಇವೆಲ್ಲ ಮಾತಾಡ್ತೀಯಾ? ಅನಿತಾ ಅಲ್ಲ ಮಂಗಳಮ್ಮ, ಸೀನಪ್ಪ ಇವರು ನಿಂಗೆ ಗೊತ್ತು? ಆ ಮನೆ ಅದು ಆ ವಿಷಯ ಎಲ್ಲ ನಿಂಗೆ ಹೆಂಗೆ ಗೊತ್ತಾಯ್ತು? ಯಾಕೆ ಏನು ಬಂದ ನಿನ್ನ ಮೈಮೇಕೆ? ಏನು ಪರ್ಕೆ ಗಿರ್ಕೆ ತಗೊಂಡು ಹಾಕ್ಬೇಕಾ ಏನು? ಬಾಯೋದಂಗೆ ಮಾತಾಡ್ತಿದ್ದಿ? ನಾನು ನೋಡ್ತಾನೆ ನೀ ಬೆಳಗ್ಗೆಯಿಂದವ ಹೊಟ್ಟೆ ಉರ್ಸ್ತಾನೆ ಅವಳೆ. ಯಾಕೆ ಒದ್ದು ಕಳಿಸ್ಲಾ ನಿಮ್ಮ ಅಪ್ಪನ ಮನೆಗೆ? ನನ್ನೇ ಎದುರ್ಸಕ್ಕೆ ಬಂದ್ಯಾ? ಯಾರು ಹೇಳ್ದವ್ರು ನಿಂಗೆ ವಿಷಯ ಅಲ್ಲ? ಸುಬ್ಬಿ ನಿನಗೂ ಹೇಳ್ಬಿಟ್ಲಾ? ಸುಬ್ಬಿಗೆ ಹೆಂಗೆ ಗೊತ್ತು? ಏಯ್ ಬ್ಯಾಗ್ ಮುಚ್ಚೆ ಸಾಕು, ಎದ್ದೋಗೆ ಕೆಲಸ ನೋಡು. ಬೆಳಗ್ಗೆಯಿಂದ ಶೃಂಗಾರ ಮಾಡ್ಕೊಂಡು ಹಿಂಗೆ ಬಾಯೋದಂಗೆ ಮಾತಾಡ್ಬಿಟ್ಟು ಎಲ್ಲರೂ ಎದುರಿಸ್ಬೇಕು ಅಂದ್ಕೊಂಡಿದ್ಯಾ? ಈ ಗಿರ್ಜಿನ ಎದುರಿಸೋದು ಅಷ್ಟು ಸುಲಭ ಅಲ್ಲ. ಅತ್ತೆ ನಾನು ನಿನ್ನನ್ನು ಎದುರಿಸ್ತಾ ಇಲ್ಲ, ಬಂದು ಕುತ್ಕೊ ಮಾತಾಡೋಣ ಅಂತಿದ್ದೀನಿ. ನೀನು ನೋಡೋರೆ ಬರೀ ಬಾಯಿ ಮಾತಾಡೋಕ್ಕೆ ಇಷ್ಟೊಂಥರ ಎದುರ್ಕೊಬಿಟ್ಟಿದ್ಯಾ? ಅಂಥದ್ರಾಗೆ ನೀನು ಇಷ್ಟೆಲ್ಲ ಸೇವೆಗಳನ್ನ ನಾನು ಹೋದ್ಮೇಲೆ ಮಾಡಿದ್ಯಾ? ಈಗ ನಾನು ನಿನ್ನ ಮಾತಾಡಿಸ್ತೀರ ಬುಡಕ್ಕಾದದೇನತ್ತೆ? ಬಾ ಕುತ್ಕೊಳತ್ತೆ, ಬಾ. ಗೇಣಿ ಬರಕ್ಕಿಲ್ವ ಗೇಣಿ? ನೋಡು ನೀನು ನಮಗೆ ಏನಾರ ಮಂಗ್ಳಮ್ಮ ಆದರೆ ಫಸ್ಟ್ ಹೇಳ್ಬಿಡು. ನಿನಗೆ ಬರ್ತಾನೋನ ಕರೆಸಿ ಏನ್ರಲ್ಲಿ ಹೊಡಿಬೇಕು ನೋಡು. ಆಮೇಲೆ ಸುಮ್ಕೆ ಮಂಗ್ಳಮ್ಮ ಈಗಲೇ ಹೇಳ್ತೀನಿ ಹೊಂಟ್ಬಿಡು, ಅವೆಲ್ಲ ಪೂಜೆ ಸೇವೆ ಬೇಡ ಅಂದರೆ. ಅನಿತಾ ಇದು ನೀನಲ್ಲ, ನಂಗೆ ಗೊತ್ತು ನಿನ್ನ ಮೈ ಮ್ಯಾಕೆ ಯಾತು ದೇವ್ ಬಂದದೆ. ನನ್ನ ಎದ್ದಿಸಿರ ಈಗೇನು ಮಾಡಲಿ? ಬಡ್ಕೊಂಡು ಆಚಿಕೊಡೋಬಿಡ, ಇಟ್ಕೊಬಿಟ್ರೆ. ಯಪ್ಪ ದೇವ್ರೆ, ಮಂಜುನಾಥ ಸ್ವಾಮಿ ಅಪ್ಪ, ಮನೆ ದೇವ್ರು ಎಲ್ಲರೂ ನೆನಪಾಯ್ತಾರಲ್ಲ ಯಪ್ಪ. ಏಯ್ ನಾನು ಎದುರಿಸಿದ್ರೆ ಆಮೇಲೆ ನಾನು ಸುಮ್ಮನೆ ಇರೋಲ್ಲ. ನಾನು ಎಂತ ಅಂತ ನಿಂಗೆ ಗೊತ್ತಿಲ್ಲ. ಇನ್ನೊಂದ್ಕಿತ ನನ್ನ ತಂಟೆಗೆ ಬಂದರೆ ಸುಮ್ಮನೆ ಅದು ಯಾರು ಅನಿತನ ಮೈ ಮ್ಯಾಗೆ ಬಂದಿದ್ದೀರೋ ಹೊಂಟ್ಬಿಡಿ. ಅತ್ತೆ ಎದ್ರುಕೋಬೇಡ, ನಾನು ನಿನ್ನ ಸೊಸೆ ಅನಿತಾನೇ ಅನ್ಕೋ. ಬಾ ಬಾ ಕುತ್ಕೊಳತ್ತೆ, ಬಾ ಹತ್ರಕ್ಕೆ. ನಿನ್ನ ಹತ್ರ ಹೊಸಿ ಮಾತಾಡೋದದೆ ಬಾರತ್ತೆ. ಏಯ್ ಅನಿತಾ, ಯಾರದು ಅನಿತನ ಮೈಗೆ ಬಂದಿರೋದು? ಏನು ಮಾತಾಡ್ಬೇಕು? ನೀನು ನನಗೂ ಏನು ಸಂಬಂಧ? ಯಾರು ನೀನು? ಯಾಕೆ ಬಂದಿದ್ದೀನಿ ನಮ್ಮ ಮನೆಗೆ? ಆಮೇಲೆ ನಾನು ಸುಮ್ಕೆ ನೋಡೋಣ. ಏನಂತೀಯ? ಅಂತೂ ಬಂದಲ್ಲ ದಾರಿಗೆ.
ನೀನು ಸುಮ್ಕೆ ಇರೋಳಲ್ಲ. ನನ್ನನ್ನು ಯಾರು ಅಂತ ನೀನೇ ಕೇಳ್ಬಿಟ್ಟಲ್ಲತ್ತೆ. ನಾನು ನಿನ್ನ ಸೊಸೆ ಅನಿತಾನೀಯ ರೂಪದಾಗಿವ್ನಿ, ಒಳಗಿರೋದು ಅನಿತಾ ಅಲ್ಲ. ನಿನ್ನನ್ನು ಗೇಣಿ ಅಂತ ಕರಿತಿದ್ದವ್ರು ಯಾರು ಅಂತ ಗೊತ್ತಲ್ವೇ? ಮತ್ತಿನ್ಯಾಕೆ ಆಟ ಆಡಿ ಗೇಣಿ? ನಾನೇ ಕಣೆ, ನಾನೇ ಆ ಸತೀಶ್ ಅವ್ರವ್ವ ಮಂಗಳಮ್ಮ ಬಂದೀನಿ. ನಿನ್ನಾದ್ನಿ ಬಾತ್ರಕ್ಕೆ ಬಾರೆ ಬಾ. ಅಲ್ಲ ಕಣ್ಲೆ, ನಾನಿದ್ದಾಗ ನನ್ನ ಮುಂದೆ ನಿನ್ನ ಕೂಸು ನನಗೆ ಅದಕ್ಕೆ ಅಂದ್ಕೊಂಡು ಏನು ಕಾಣ್ದೊಳಂಗೆ ಆಡ್ತಿದ್ದೆ. ನಾನು ಹೋದ್ಮೇಕೆ ಬಾಲ ಬಿಚ್ಬಿಟ್ಟ ನನ್ನ ಮಗನ್ನ ನಂಬಿ ನಿನ್ನ ಹತ್ರ ಬಿಟ್ಟಿದ್ದೆ. ನೀನು ನನ್ನ ಮಗನ್ನೇ ಪ್ರೀತಿಯಿಂದ ಸಾಕೋ ನಾಟಕ ಆಡಿದೆ. ನಾನು ಸತ್ಮೇಕು ಅದನ್ನೇ ಅನ್ಕೊಂಡೆ ಕಣೆ. ನೀನು ನನ್ನ ಮಗನ ಕೈ ಬಿಡೋಕ್ಕಿಲ್ಲ, ಸಂದಾಗಿ ನೋಡ್ಕೋತಿ ಅಂತ. ಆದರೆ ನೀನು ನನ್ನ ತಮ್ಮನ ಎದುರುಗಡೆ ನನ್ನ ಮಗನ ಸಂದಾಗಿ ನೋಡ್ಕೊಳ್ಳೋ ನಾಟಕ ಆಡಿ ಹಿಂದೆಲಿ ನೀನು ನನ್ನ ಮಗನ್ನ ಒಲ್ಪಚಾರ ಮಾಡ್ದ. ಅದಕ್ಕೆ ಬಂದೀವ್ನಿ ಬಾ. ಇನ್ನಾದೇ ನಿನ್ನ ಹತ್ರ ಮಾತಾಡೋದು. ನಮ್ಮ ಆಸ್ತಿ ಎಲ್ಲ ಗುಳುಮ್ ಸ್ವಾಹ ಅಂದ್ಬಿಟ್ಟು ಈಗ ಗೊತ್ತಿಲ್ಲದೊಳಂಗೆ ನಾಟಕ ಆಡಿಯೇ ನನ್ನ ತಮ್ಮನ ಕಣ್ಗೆ ಮಂಡರ್ತಿಯೇ. ಯವ್ವ ನನ್ನ ಕೆಟ್ಟೆ ಯವ್ವ ಮಂಗಳಮ್ಮನೇ, ಏಯ್ ಯಾಕೆ ಬಂದೀನಿ ನಿನಗೆ? ಮಂಗಳಮ್ಮ ಹೊಂಟ್ಬಿಡು. ಯವ್ವ ಯಾರು ಇಲ್ಲ, ಕೈ ಮುಗಿತೀನಿ ಮಂಗಳಮ್ಮ, ನಾನೇನು ತಪ್ಪು ಮಾಡಿಲ್ಲ, ಹೊಂಟ್ಬಿಡು ಇಲ್ಲಿಂದವ. ನಾನು ನಿನ್ನ ಮಗನ ಸಂದಕ್ಕೆ ನೋಡ್ಕೊಂಡಿನಿ. ನೀನು ಹೋದ್ಮೇಕೆ ನಿನ್ನ ಮಗನ ನನ್ನ ಮಕ್ಳಿಗೆ ಬೆಳೆಸ್ತಿಲ್ವೇ? ಯವ್ವ ಅವನಿಗೆ ಮದುವೆ ಮಾಡಬೇಕು ಅಂತೇಳಿ ಇವ್ರು ಪಡ್ಡಲ್ರ ಮಗಳನ್ನೇ ತಂದಿವಿ ಕಣೆ ತಾಯಿ. ಎಲ್ಲ ನಿನ್ನ ತಮ್ಮನೇ ಓಡಾಟ ಮಾಡಿದ್ದು. ಆಮೇಲೆ ಅವ್ರಿಗಿನ ಸಂದಾಕ ನೋಡ್ಕೊಂಡೆ. ಈಗ ಈ ಮನೆ ಸಾಕಾಗಿಲ್ಲ ಅಂತೇಳಿ ಅವ್ರಿಗೆ ದೊಡ್ಡ ಮನೆ ಕೊಡಿಸಿ ಜಮೀನು ಕೊಡಿಸಿ ಅವ್ರನ್ನ ಅವ್ರ ಪಾಡ್ಗೋರು ನೆಮ್ಮದಿಯಾಗಿರಕ್ಕೆ ಬಿಟ್ಟಿದ್ದೀವಿ. ಆಗ ಈಗ ಕಷ್ಟ ಸುಖ ವಿಚಾರಿಸ್ಕೊಬತ್ತೀನಿ. ನಾನು ನಿನ್ನ ಮಗನಿಗೆ ಏನೂ ತೊಂದರೆ ಕೊಟ್ಟಿಲ್ಲ. ಬೇಕಾದ್ರೆ ನಿನ್ನ ಮಗನಿಗೆ ಕೇಳು. ಇವತ್ತೆಲ್ಲ ನಡಿಕೆ ನಮ್ಮ ಮಗನಿಗೆ ಅವನಿಗೂ ಆಸ್ತಿಲಿ ಪಾಲು ಕೊಡ್ಬೇಕು ಅಂತಲೂ ನಿನ್ನ ತಮ್ಮನ ಮನ್ಸಾಗೈತೆ. ನೀನೇನು ತಲೆಕಿಸ್ಕೊಬಿಡ. ನಿನ್ನ ಮಗನಿಗೆ ನಾನು ಏನು ಅನ್ಯಾಯ ಮಾಡಿಲ್ಲ, ಏನು ಮಾಡೋದು ಇಲ್ಲ. ನಿನ್ನ ಮಗ ಸದಕ್ಕೆ ಅವನೇ ನೀನು ತಪ್ಪು ತಿಳ್ಕೊಬಿಟ್ಟಿದ್ದಿ. ಯಾರಿಗೆ ಹೇಳಿ ಕತೆಯಾ? ನಾನು ಸತ್ತೋದ್ಮೇಕೆ ನೀನೇನು ಮಾಡಿದ್ದೀನಿ ಅಂತ ನಾನು ನೋಡಿನ್ವೇ. ಈಗ ಬಂದಿದ್ದೀನಿ ಅಂದರೆ ಲೆಕ್ಕ ಕಾಯ್ಕೊಳ್ಳೆ. ಗೇಣಿ, ನೀನು ಹಿಂಗೆಲ್ಲ ನನ್ನ ಮಗನಿಗೆ ತಂಗಳನ್ನು ಹಾಕಿ ನನ್ನ ಮಗನ ಈ ಸ್ಕೂಲು ಕಾಲೇಜ್ಗೆ ನೆಟ್ಟಕ್ಕೆ ಕಲಿಸ್ತೀರಾ. ಅವ್ನ ಮದುವೆಗೆ ಮುಂಚೆಲೆಯ ಕಲಿಬಾರ್ ಚಟಗಳೆಲ್ಲ ಕಲಿತು ಅಜ್ವಾನ ಆಯ್ತಿದ್ದ. ನನ್ನ ತಮ್ಮ ಅವನನ್ನು ಹೆಂಗೋ ಪ್ರೀತಿ ಮಾಡಿ ಸಾವರ್ಸಿದ್ದಕ್ಕೆ ಅಷ್ಟು ಮಾತ್ರ ಇದ್ದ. ಈಗ ಹುಡುಗಿ ಬಂದು ಅವನ್ನ ಕಟ್ಕೊಂಡಿರೋದಕ್ಕೆ ಈಗ ಅಷ್ಟು ಮಾತ್ರ ಬದುಕು ಬಾಳ್ತಾವನೆ. ನೀನು ಎಂತೋಳು ಗೊತ್ತೇ, ಆಸ್ತಿಲಿ ಭಾಗ ಕೊಡಬೇಕಾಯ್ತದೆ ಅಂತ ಅವನಿಗೂ ಅವನ ನೆಂಟ್ರಿಗೂ ಹಿಂಸೆ ಇಕ್ಕಿ ಮನೆಯಿಂದ ಆಚ್ಕೋಂಗೆ ಮಾಡ್ದೋಳು ನೀನು. ನಿನ್ನ ಸುಮ್ಕೆ ಬಿಡ್ತೀನಿ. ಈಗ ಅದೆಲ್ಲ ಹಾಳಾಗೋಗ್ಲೇ ಗೇಣಿ. ಇನ್ನೊಂದು ಪ್ರಶ್ನೆಗೆ ನೀನು ಉತ್ತರ ಬೇಕಣೆ. ನೀನು ಏನಾರ ಹಿಂಗೆ ನಾಟಕ ಹೊಡೆದೆ ಅನ್ಕೋ, ನಾನು ಈ ಸರಿ ಸುಮ್ಕೆ ಹೋಗಿಲ್ಲ, ನೀನು ನನ್ನ ಜೊತೆ ಕರ್ಕೊಂಡು ಹೊಂಟಾಯ್ತೀನಿ ಕಣೆಲೇ ಗೇಣಿ. ಯವ್ವ ನನ್ನ ಕೆಟ್ಟನೆ ಇದೆ ನಿಂಗೆಲ್ಲ ಮಾತಾಡ್ತಾವಳೆ. ಯವ್ವ ಮಂಗ್ಲಕ್ಕ ನಿನ್ನ ಕೈ ಮುಗಿತೀನಿ ಹೊಂಟ್ಬಿಡುವ. ನನಗೆ ನಮ್ಮ ಮೊಮ್ಮಗ ಅವನೇ ಚಿಕ್ಕೊಂದು ಕಣೆ ಸಾಕ್ಬೇಕು. ನನ್ನ ಮಗ ಸರಿ ಇಲ್ಲ, ನನ್ನ ಸೊಸೆ ಪಾಪದಳು. ನೀನು ಅವಳ ಮೈ ಮೇಕೆ ಬಂದ್ಬಿಟ್ಟಿದ್ಯಾ. ನನ್ನ ಗಂಡ ವಯಸ್ಸಾಗದೆ ನಿನ್ನ ತಮ್ಮನಿಗೆ. ನೀನು ಏನು ತಿಳ್ಕೊಬಿಡ. ಇನ್ಮೇಲೆ ನನ್ನಿಂದ ನಿನ್ನ ಮಗ ಸೊಸೆಗೆ ಏನೂ ತೊಂದರೆ ಆಗ್ತಿಲ್ಲ. ನಾನು ಸಂದಾಗಿ ನೋಡ್ಕೊತೀನಿ. ಪ್ರತಿಯೊಂದು ಹಬ್ಬಕ್ಕೂ ತವ್ರ ಮನೆಗೆ ಕಳಿಸ್ತೀನಿ. ಹೊಂಟ್ಬಿಡವ, ನಿನ್ನ ಕೈ ಮುಗಿತೀನಿ ಹೊಂಟ್ಬಿಡ ಮಂಗಳಮ್ಮ. ಇದುವರೆಗೆ ಏನು ತಪ್ಪಾಗಿರೋ ನನ್ನ ಸಮಸ್ಬಿಡು. ನಾನು ಇನ್ಮೇಲೆ ಏನು ಮಾಡೋಕ್ಕಿಲ್ಲ ಮಂಗಳಮ್ಮ. ಸಮಯ ಬೇಕೆ ಸಮಯ. ಸರಿ ನೋಡು, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ದಿಟ್ಟವಾಗ್ಲೂ ಉತ್ತರ ಕೊಟ್ಟಿಯೇ? ನೀನು ದಿಟ್ಟದ ಉತ್ತರ ಕೊಟ್ಟರೆ ಮಾತ್ರ ಸಂಧಿಕೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ನೀ ಏನಾದ್ರು ಕೊಡಲಿಲ್ಲ ಅಂದರೆ ನಾನು ನಿನಗೆ ಹೋಗಿ ಕರ್ಕೊಂಡು ಹೋಗೋ ಗಂಟೆ ಮನೆ ದಾಚ್ಕೋಕಿಲ್ಲ. ಏನಂತಿ ಯೋಚನೆ ಮಾಡಿ ಹೇಳು. ಉತ್ತರವ ಏನು ಉತ್ತರ ತಾಯಿ? ಕೇಳ್ಬಿಡು. ಹೇಳ್ಬಿಟ್ಟನು ಹೊಂಟ್ಬಿಡು. ನನಗೆ ಕೈ ಕಾಲು ಪದ್ರ ಗುಟ್ಟೋಯ್ತಾವೆ. ಒಂದಕ್ಕೋಬೇಕು ಅದಕ್ಕೂ ಕಾಲು ಬರ್ತಾಯಿಲ್ಲ. ಯವ್ವ ಆ ಪ್ರಶ್ನೆನ ಕೆಲವು ಟೈಮ್ ಬರ್ತದೆ. ಈಗ ಆ ಟೈಮ್ ಬಂದಿಲ್ಲ. ಆ ಟೈಮ್ ಬಂದಾಗ ನಾನು ಕೇಳ್ತೀನಿ. ಈಗ ನಾನು ಹೇಳೋ ಕೆಲಸಗಳು ನೀನು ಮಾಡು, ಗೊತ್ತಾಯ್ತೇ? ಮಾಡ್ತೀಯಂಗೆ? ಯವ್ವ ನಿನ್ನ ಕೈ ಮುಗಿತೀನಿ, ಅದೇನು ಕೇಳೆ ಯವ್ವ. ಇಲ್ದಂಗೆ ಉತ್ತರ ಕೊಟ್ಟೇನು. ನೀನು ಹೇಳಿದ ಕೆಲಸಕ್ಕೆ ಚಾರ್ಜಿ ತಪ್ಪಂಗೆ ಮಾಡೇನು ಹೇಳೇ ಯವ್ವ. ಹೇಳ್ಬಿಟ್ಟು ಹೊಂಟ್ಬಿಡೆ. ಇಷ್ಟೆಲ್ಲ ಮಾಡುವಾಗ ಅಳ ಬರಲಿಲ್ಲ, ಇಷ್ಟೆಲ್ಲ ಮಾಡುವಾಗ ಭಯ ಬರಲಿಲ್ಲ. ಈಗ ಯಾಕೆ ಹೇಳ್ತಿದ್ದಿ? ಭಯಕ್ಕ ತಪ್ಪು ಮಾಡಿದ್ಯಲ್ಲ, ಆ ಭಯಕ್ಕೆ ಅಲ್ವೇ. ನೋಡು ಗಿರ್ಜಿ, ಅಲ್ಲ ಗೇಣಿ, ನೀನು ಇನ್ಮೇಕೆ ಸಸಿಗಾಗಲಿ ಸತೀಸಿಗಾಗಲಿ ಏನಾರ ತೊಂದರೆ ಕೊಟ್ಟೆ ಅಂದರೆ ನಾನು ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ. ಆ ನನ್ನ ಮೊಮ್ಮಗಳಲ್ಲ, ಅವಳನ್ನೂ ಸಂದಾಕ ನೋಡ್ಕೋಬೇಕು ನೀನು. ನನ್ನ ತಮ್ಮ ನೀನು ಕಟ್ಕೊಂಡು ನಿನ್ನ ಮದುವಾದಾಗ ನೀವು ಯಾವ ಸಮಯದಲ್ಲೇ ನಮ್ಮ ಸಮಕ್ಕಿದ್ರಿ. ಆದ್ರೂ ನಾನು ಬಂದು ನೀನನ್ನು ಒಪ್ಕೊಬಂದು ನನ್ನ ತಮ್ಮಗೆ ಮದುವೆ ಮಾಡ್ಕೊಂಡೆ. ಅದಾದ್ಮೇಲೆ ಬರ್ತೇನೆ ದುರಂಕಾರ ನಿನಗೆ. ನಿಮ್ಮ ಅಪ್ಪನ ಮನೆಯವ್ರು ನಿನ್ಗೆ ಒರ್ಸ್ ಕಳಿಸಿರ ಚಿನ್ನವ? ಹೇಳೆ, ಒರ್ಸ್ ಕಳಿಸಿದ್ರಾ? ಯಾರೇ ನಿನಗೆ ನೆತ್ತಿ ಬೊಟ್ಟಿಂದ ಹಿಡಿದು ಕಾಲು ಉಂಗ್ರದ ಗಂಟ ಆಸು ಹೊತ್ತಿಸಿ ಚಿಂದ ಬೆಳ್ಳಿಯ ಅಂತ ಕೊಟ್ಟವ್ರು ಯಾರೇ? ನಾವಲ್ವೇನಿ? ದುರಂಕಾರ ಅಡಿಯೇ. ನೋಡು, ನನ್ನ ತಮ್ಮನ ಮದುವೆ ಆಗಿ ಇವತ್ತಿನ ಗಂಟ ಅವನಿಗೆ ನೀನು
ಒಲ್ಪಂಚಾರನೇ ಮಾಡ್ಕೊಬಂದಿದ್ದಿ. ಆ ಬುದ್ಧಿ ಬಿಟ್ಬಿಟ್ಟು ನನ್ನ ತಮ್ಮನ ಸರಿಯಾಗಿ ನೋಡ್ಕೋಬೇಕು. ಅವನು ಹುಷಾರಿಲ್ಲದಾಗ ಅವನ ಮೂಲೆ ಕಸ ಮಾಡ್ತೀರವ್ವ ಮಗ. ಹಾಂ ಆಮೇಲೆ ನಿನ್ನ ಮಗವನಲ್ಲ, ನಿನ್ನ ಮಗ ಅಪ್ಪೋಲಿ ಗುಂಡ್ರುಗೋವಿ ಮಾಡಿಕ್ಕಿದ್ದೀರಾ. ಅವ್ನು ನನ್ನ ನೆಟ್ಟು ಗಂಡ್ರು ಮಕ್ಳ ಜೊತೆ ಭಾಳ ಕೇಳು. ಇಲ್ಲೇ ಹೋಯ್ತು, ನಾನು ಸುಮ್ಕೆ ಇರೋಕ್ಕಿಲ್ಲ. ಆಮೇಲೆ ಪಾಪದ ಹುಡುಗಿ, ಆ ಹುಡುಗಿ ಅನಿತಾ ಅವ್ರ ಅಪ್ಪನ ಮನೆ ಬಿಟ್ಟು ನಿನ್ನ ಮಗನ ಮೋಸಕ್ಕೆ ಮೆಚ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಈ ಮನೆಯಾಗ ಸಂಸಾರ ಮಾಡ್ತಾ ಇರೋದಕ್ಕೆ ಅವ್ರ ಅಪ್ಪನ ಮನೆಯವ್ರನ್ನ ಅವಳನ್ನ ಎಲ್ಲ ಬೈತೀಯಾ? ಇನ್ನೊಂದು ಸರಿ ಬೈ ನೋಡ್ತೀನಿ ನಿನ್ಗೇನು ಮಾಡ್ತೀನಿ ನೋಡಮೇಕೆ. ನಿನ್ನ ಮೊಮ್ಮಗನ ಈ ಸ್ಕೂಲ್ ಹೋಗ್ದಂಗೆ ಬೀದಿ ಬೀದಿ ತಿರುಗಿಸಿ ಹಾಳು ಮಾಡ್ತೀನಿ. ನನ್ನ ತಮ್ಮನ ವಂಶ ಕಣೆ ಅವನು. ಅವ್ನು ಹಾಳು ಮಾಡೋರೆ ಬಿಟ್ಟೇನೇನೆ ನಿನ್ನ. ಸರಿಯಾಗಿ ಮೊಮ್ಮಗನ ಬುದ್ಧಿ ಕಲಿಸು. ಆಗಲಿಲ್ವಾ ಸೈಲೆಂಟಾಗಿ ಸುಮ್ ಕಿತ್ಬಿಡು. ಅವರು ಅಪ್ಪನ ಕೈ ಕೊಟ್ಟು ಅಧ್ವಾನ ಮಾಡಿದೆ ಮಂಗಳೇ ಬಿಡಲ್ಲ ನಿನ್ನ. ಈ ಮಂಗಳಮ್ಮ ಯಾವತ್ತಿಗೂ ಇನ್ಮೇಕೆ ನೀನು ತಪ್ಪು ಮಾಡ್ದಾಗ ಬರೋಳೆಯ ಲಗೇಣಿ ನೋಡ್ಕೊತಿರೋ. ಆಮೇಲೆ ಕೇಳ್ತೀನಿ ಕೇಳೋ, ಮನ್ಯಾಗ ನಾನೇ ನಂದೆಯ? ಹಾಂ ಈ ಮನೆ ನಮ್ಮ ಅಪ್ಪವ್ವ ಅಂದು ನೀನು ತಂದಿದ್ದು ನಾನು. ನನ್ನ ತಮ್ಮನ ಮಕ್ಕಳು ನನ್ನ ಮಗನ್ನೆಲ್ಲ ಸಂದಾಕ್ ನೋಡ್ಬೇಕಾಗಿರೋದು ನಿನ್ನ ಜವಾಬ್ದಾರಿ. ಇದಕ್ಕೇನಾರ ಮಾಡಲಿಲ್ಲ ಅಂದರೆ ಗೇಣಿ ನೀನು ನಾನು ಸುಮ್ಕೆ ಬಿಡೋಕ್ಕಿಲ್ಲ. ಹೇಳ್ತೀನಿ, ಇನ್ನೊಂದು ಕಿತ್ತ ಹೇಳ್ತೀನಿ. ಈ ಮನೆಗೆ ಬಂದಿರೋ ಸೊಸೆಯ ಕಣ್ಣಲ್ಲಿ ನೀರು ಹಾಕ್ಸ್ದಿಯೋ ನಿಂಗೆ ಅವೇ ಕಣೆ. ಯವ್ವ ಏನಿತ್ತಿನ ಮೈ ಮ್ಯಾಗೆ ಬಂದ್ಬಿಟ್ಟು 7ನೇ ಜನ ಜೋಪಾನ ನೋಡ್ಕೊ ಅಂತ ಇದೆಯಲ್ಲ ಮಂಗಳಮ್ಮ. ಸರಿ ಆಯಿತು, ನಾನು ಏನಾದರೂ ನೀನು ಹೇಳಿದ ಮತ್ತೆ ತಪ್ಪಕ್ಕಿಲ್ಲ. ಹ್ಞೂ ಆಯಿತು, ನಾನು ನೀನು ಹೇಳಿಗೆ ನಡ್ಕೊತೀನಿ. ಹೊಂಟ್ಬಿಡವ ಇಲ್ಲಿಂದ. ಹೋಯ್ತೀನಿ ರೇ, ನಾನು ಸಾಗಾಕಕ್ಕೆ ಇದ್ದೀನಿ. ಇನ್ನೊಂದು ಪ್ರಶ್ನೆ ಅದೇ, ಈಗ ಕೇಳೋಕ್ಕಿಲ್ಲ, ಸಮಯ ಬಂದಾಗ ಕೇಳ್ತೀನಿ. ಆವಾಗ ನೀನು ಉತ್ತರ ಕೊಡಲಿಲ್ಲ ಅಂದರೆ ನೋಡು ನಿನ್ಗೇನು ಗ್ರಾಚಾರ ಬಿಡಿಸ್ತೀನಿ ಅಂತ. ಎಲ್ಲರೂ ಮುಂದೆ ಇಟ್ಕೊಂಡು ಹೊಂಟೋತೀನಿ. ಹಾಂ ಎಲ್ಲರೂ ಮುಂದೆಲ್ಲ ಕೋಳಿ ಪಿಳ್ಳೆ ಕೆಟ್ಟಂತೆ ಎಲ್ಲರೂ ಮುಂದೆ ಅಂತ ಈಗ ಯಾರೂ ಇಲ್ಲವಲ್ಲ. ಹೆಂಗೆ ಹೇಳ್ತಾವಳು ಇವಳು? ಅದೇನು ಪ್ರಶ್ನೆ ಈಗಲೇ ಕೇಳ್ಬಿಡುವ? ಹ್ಞೂ ಅಂದ್ಬಿಡ್ತೀನಿ, ನೀನು ಹೊಂಟು ಬಿಡುವಂತೆ. ಇಲ್ಲ, ಸಮಯ ಬರಬೇಕು. ಈಗ ಹೋಗಿ ಅಡುಗೆ ಮನೇಲಿ ಕೂತ್ಕೊಂಡು ರೊಟ್ಟಿ ತಿಂದು ಇದು ಬತ್ತು ಪಾತ್ರೆ ತೊಳೆದು ಮನೆ ಕೆಲಸ ಎಲ್ಲ ಮಾಡು. ದಿವಸ ಹುಡುಗಿ ಮೇಲೆ ಬಿಟ್ಬಿಟ್ಟು ನೀನು ಬೀದಿ ತಿರ್ಗಾಕೋತೀಯ. ಇನ್ನು ಹೋಗು ನೋಡ್ತೀನಿ. ಅಯ್ಯೋ ಮಂಗಳಮ್ಮ, ಅಲ್ಲ ಅದಕ್ಕೆ ಏನು ಮಾಡೋಣ, ವಯಸ್ಸಾಗುತ್ತೆ, ಈಗ ಮಾಡೋಕ್ಕಾಗಕ್ಕಿಲ್ಲ ಮನೆ ಕೆಲಸವಾ. ಆಗದೆ ಹೋದ್ರೇನು? ತರಕಾರಿ ತರಕ್ಕಾಗಿಲ್ವೇ? ಬಾಕ್ಲು ಗುಡ್ಸೋಕ್ಕಾಗಕ್ಕಿಲ್ವೇ? ಪೂಜೆ ಮಾಡೋಕ್ಕಾಗಕ್ಕಿಲ್ವೇ? ಆ ಹುಡುಗಿ ಒಂದು ಮಾಡೋದು ನೀನು ಮಾಡೋಕ್ಕೇನು ದಾಡಿ? ಬಟ್ಟೆ ಒಗಸಿ ಆ ಹುಡುಗಿ ಕೈಲಿ ದಿಸಾಲ್ವೇ ಮಿಷಿನ್ ತರಿಸ್ಕೊಡಕ್ಕೆ ಹೇಳೆ ನಿನ್ನ ಮಗನಿಗೆ. ಮಿಷಿನ ಗೊತ್ತಾಯ್ತೆ. ಆಮೇಲೆ ಮನೆಯ ಒಂಚೂರು ಪರ್ಕೆ ಹಾಕ್ಬಿಟ್ರೆ ನಿನ್ನ ಕೈ ಸೌದೋಗಂಗೆ ಆಡ್ತೀಯ. ಇನ್ಮೇಲೆ ಮನೆ ಕೆಲಸದಲ್ಲಿ ಅರ್ಧ ನೀನು ಮಾಡಬೇಕು ಹೇಳೋನಿ. ಹಾಂ ಹ್ಞೂ ಎಲ್ಲ ಮಾಡ್ಕೊಡ್ತೀನಿ. ಹಾಂ ಒಂಡಿಲಿಂದ ಹೋಗು, ನಾಷ್ಟ ತಿನ್ನೋಗು. ಯವ್ವ ಗ್ರಾಚಾರ, ಈ ಮಂಗಳಮ್ಮ ಬಂದು ಹಿಂಗೆ ಮನೇಲಿ ಕೂತ್ಕೊತಾಳೆ ಅಂತ ಗೊತ್ತೇ ಆಗಿರಲ್ವಲ್ಲ. ಯಾರೂ ಇಲ್ಲದಾಗಲೇ ಬಂದ್ಬಿಟ್ಟವಳೆ. ನಾನಿಲ್ಲೇನು ಮಾತಾಡೋಕ್ಕಿಲ್ಲ. ಯವ್ವ ಮನೆಗೆ ಗಂಡಸರು ಬರೋಕ್ಕಿಂತ ಅಡುಗೆ ಮನೆಯಿಂದ ಈಚೆಗೆ ಬರೋಕ್ಕಿಲ್ಲ. ಯಪ್ಪ ಮನ್ಸಾಗಿದ್ದಿದ್ದು ಭಾರ ಎಲ್ಲ ಉಳಿತು. ಏನು ಅನ್ಕೊಂಡಿದ್ನೋ ಅನ್ಬೇಕು ಅಂತವ ಎಲ್ಲ ಅಂದ್ಬಿಟ್ಟಿವ್ನಿ. ಹೊಸಿ ಹೆಚ್ಚಾಗಿ ಅಂದ್ಬಿಟ್ನೋ ಏನೋ. ಇರಲಿ ನಮ್ಮ ಅತ್ತೆ ಅಂತ ಸಂದಾಕ ಎದ್ಕೊಂಡು ನೋಡೆ. ಆದಷ್ಟು ಬೇಗ ಸತೀಸಣ್ಣ ಸಸಿ ಅಕ್ಕ ಬಂದರೆ ಈ ನಾಟಕಕ್ಕೆ ಒಂದು ಪರ್ದೆ ಎಳ್ದು ಬಿಡೋದೆಯಾ.